ರಾತ್ರಿ 4 ಗಂಟೆಯಲ್ಲಿ ನಾವು ಕಟ್ಟಿರುವ ಕಾಂಪೌಂಡನ್ನು ಹೊಡೆದಾಕಿದ್ದಾರೆ ಸರ್. ಯಾರನ್ನ ಕೇಳಿಲ್ಲ ಕೆಲಸ ಮಾಡ್ತಾ ಇದೆಯಾ ಮಳೆ ನೀರು ಬಂದ್ರೆ ಸ್ಟೇ ಆರ್ಡರ್ ಏನಂತ ಬಂದಿದೆ? ಮುಖಕ್ಕೆ ಬಟ್ಟೆ ಕಟ್ಕೊಂಡು ಕ್ಯಾಮ್ರಾ ಎಲ್ಲ ಕಳ್ತನ ಮಾಡ್ಕೊಂಡೋಗಿ ಪಬ್ಲಿಕ್ ಇಲ್ಲಿ ದಲಿತರಿಗೆ ಜಾಗ ಎಲ್ಲ ಕೊಡೋಕ್ಕಾಗಲ್ಲ ನಾವು ಅಂದ್ಬಿಟ್ಟು ನಮಗೆ ಜಾತಿ ನಿಂದನೆ ಮಾಡಿರ್ತಾರೆ ಸರ್. ನಮ್ಮ ಸಿಸ್ಟರ್ನ ಹಿಡಿದು ಹೊಡೆದಾಕ್ತಾರೆ ಸರ್. ಅಲ್ಲಿರೋ ಕೆಲಸದವ್ರಿಗೆಲ್ಲ ಹೊಡೆದಾಕಿ ಬೆಂಗಳೂರು ದೇಶದಲ್ಲಿಯೇ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಿ. ಇದು ಎಸಿ ಸಿಟಿ ಅಂದ್ರೆ ಹವಾನಿಯಂತ್ರಿತ ಸಿಟಿ, ಗಾರ್ಡನ್ ಸಿಟಿ, ITBT ಸಿಟಿ ಅಂತೆಲ್ಲ ಕರಿತೇವೆ. ಹಾಗಾಗಿಯೇ ಈ ಒಂದು ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಒಂದೊಂದು ಇಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು. ಯಾವಾಗ ಈ ಭೂಮಿ ಬೆಲೆ ಗಗನಕ್ಕೇರ್ತೋ ಅಲ್ಲಿಂದ ನೋಡಿ ಬಡವರಿಗೆ ಭೂಮಿಗಳನ್ನು ಉಳಿಸಿಕೊಳ್ಳುವುದೇ ಕಷ್ಟಕರವಾಗಿದೆ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿನ ಶಾನುಭೋಗನಹಳ್ಳಿ ಸರ್ವೆ ನಂಬರ್ 31/1ರಲ್ಲಿರುವಂತಹ ಸುನಂದಮ್ಮ ಎಂಬುವವರಿಗೆ ಸೇರಿರುವಂತಹ 1 ಎಕರೆ 10 ಗುಂಟೆ ಜಮೀನನ್ನ ಕಬಳಿಸಲು ಇದೇ ಗ್ರಾಮದ ಮುನಿವೀರಪ್ಪ, ನರಸಪ್ಪ, ವಸಂತ್, ಹೇಮಂತ್ ಕುಮಾರ್ ಅಲಿಯಾಸ್ ಚರಣ್ ಹಾಗೂ ಅವರ ಸಹಚರರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಈ ಬಡವರಿಗೆ ವಿನಾಕಾರಣ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಫುಲ್ ಹೆಲ್ಮೆಟ್ ಗಳನ್ನ ಧರಿಸಿಕೊಂಡು ಬಂದು ಅವರಿಗೆ ಧಮಕಿಗಳನ್ನ ಹಾಕುವಂತ ವಿಡಿಯೋಗಳು ಕೂಡ ಮೊಬೈಲ್ ನಲ್ಲಿ ಸೆರೆಯಾಗಿದೆ. ಹಾಗೆಯೇ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಬನ್ನೇರುಘಟ್ಟ ಠಾಣೆಗೆ ದೂರು ದಾಖಲಿಸಿದರೆ ಕೇವಲ ದೂರನ್ನ ಸ್ವೀಕರಿಸಿದಂತಹ ಅಕ್ನಾಲೆಜ್ಮೆಂಟ್ ನೀಡ್ತಾರೆ. ಹಾಗೆಯೇ ಜಾತಿ ನಿಂದನೆ ಮತ್ತು ಧಮಕಿಗಳು ಹಾಕಿದಂತ ಪ್ರಕರಣವನ್ನು ಕೂಡ ತೀರಾ ನಗಣ್ಯ ರೀತಿಯಲ್ಲಿ ನೋಡ್ತಿದ್ದಾರೆ. ಹಣ ಉಳ್ಳವರಿಗೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ರಾಜಾತಿಥ್ಯ, ಬಡವರಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೂಡ ನೀಡ್ತಿಲ್ಲ. ಇದೊಂದು ವಿಷಾದನೀಯ. ಇನ್ನು ಈ ಒಂದು ಉಪವಿಭಾಗದ ಅಂದ್ರೆ ಆನೇಕಲ್ ಉಪವಿಭಾಗದ ಗೋಪಾಲ್ ನಾಯಕ್ ಅವರು ಕೂಡ ಈ ಒಂದು ಪ್ರಕರಣದ ಬಗ್ಗೆ ಯಾವುದೇ ರೀತಿಯಾಗಿ ಗಂಭೀರವಾಗಿ ಸ್ವೀಕರಿಸ್ತಿಲ್ಲ ಅಂತೇಳಿ ಈ ಒಂದು ಪ್ರಕರಣದ ದೂರುದಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೆಲ್ಮೆಟ್ ಧರಿಸಿ ಬಂದು ಯಾವ ರೀತಿ ಧಮಕಿ ಹಾಕಿದ್ರು ಮತ್ತು ಅಲ್ಲಿ ನಡೆದಂತಹ ಕತ್ತಲಿನಲ್ಲಿ ನಡೆದಂತಹ ಘಟನೆಗಳ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಯಾರನ್ನ ಕೇಳಿಲ್ಲ ಕೆಲಸ ಮಾಡ್ತಾ ಇದೆಯಾ? ಯಾರನ್ನ ಕೇಳಿಲ್ಲ ಕೆಲಸ? ನಮ್ದು ಸರ್ ಜಾಗ ಇದು. ನಿಮ್ ಜಾಗ ಅಂದ್ರೆ ಕಲ್ಲೆಲ್ಲ ಯಾಕೆ ಮುದ್ದೆ? ನಮ್ ಜಾಗದಲ್ಲಿ ಅಲ್ಲಿ ಮಳೆ ನೀರೆಲ್ಲ ಬಂತಲ್ಲ, ಮಳೆ ನೀರು ಬಂದ್ರೆ ಏನು ಸರ್? ನೀವ್ಯಾರು? ನಮ್ ಯಾರು ಅಂತ ನಿಮ್ಗೆಲ್ಲ ಬೇಕಾಗಿಲ್ಲ. ಅಲ್ಲ ಸರ್, ನಮ್ ಜಾಗಕ್ಕೆ ನಾವು ಕೆಲಸ ಮಾಡ್ಕೊಂತಿದ್ದೀವಿ. ಕೋರ್ಟಲ್ಲಿ ಸ್ಟೇ ಆರ್ಡರ್ ಕೊಟ್ಟಿದಾರಲ್ವಾ ಸರ್? ಸ್ಟೇ ಯಾರು ಕೆಲಸ ಕೈ ಇದ್ದೆ ಸರ್? ನಾವು ಕೆಲಸ ಏನೋ ಮಾಡಿ ಅಲ್ಲಿ ನೀರು ಹೋಗುತ್ತಂತ ಇದು ಮಾಡ್ಕೊಟ್ಟಿದ್ದಾರೆ ಅಷ್ಟೇ. ಒಂದ್ ನಿಮಿಷ, ಸ್ಟೇ ಆರ್ಡರ್ ಏನಂತ ಬಂದಿದೆ ಸರ್? ಏನ್ ಮಾತಾಡ್ತಿದ್ದೆ? ನಮ್ ಜಾಗ ಸರ್, ನಮ್ ಜಾಗ ನೀವೇನಕ್ಕೆ ಸರ್ ಮಾತಾಡ್ತೀರಾ ಸರ್? ನಮ್ ಜಾಗ ಸರ್ ಇದು ಸರ್. ಯಾರು ಸರ್ ನೀವು ಇವಾಗ ಸರ್? ಅಲ್ಲ, ನೀವು ಏನ್ ಮಾತಾಡ್ತೀರಿ ಸರ್? ನಮ್ಗೆ ಸಿಕ್ಕಿರೋದು ಸರ್. ಹೌದು, ಕೈ ಕಂಗೆ ಕೆಲಸ ಇಲ್ಲ ನಿಮಗೆ ಸರ್. ನಾವು ಕೆಲಸ ಏನು ಮಾಡಿಲ್ಲ. ಏನ್ ಸರ್ ಕೆಲಸ ಮಾಡಿಲ್ಲ? ನೀರು ಮಳೆನಿಗೆ ಅದು ಇದಾಗೋದು ಅಂತ ಇದು ಮಾಡಿ ಅಷ್ಟೇ ಸರ್. ಪಬ್ಲಿಕ್ ನೀನ್ ಪಬ್ಲಿಕ್ ಅಲ್ಲೇ ಅಲ್ಲಿರೋ, ನಮ್ಮ ಹತ್ರ ನೀನು ಪಬ್ಲಿಕ್ ಅಲ್ಲೇ ಅಲ್ಲಿರೋ. ನಿಂದಲ್ಲ, ನಿನ್ ಜಾಗ ನೋಡ್ಕೊ. ಆಯ್ತು, ಮಾಡ್ಕೊ. ನಿನ್ ಜಾಗ ನೀನು ಅಷ್ಟೇ. ನಂದು ಜಾಗ ಆಯ್ತು. ತುಂಬಾ ನಮ್ ಜಾಗ ಸರ್ ಇದು. ನಮ್ ಜಾಗ ಕಾಂಪೌಂಡ್ ಹಾಕೊಂಡವ್ರು ಇದು. ನಮ್ದು ಕಾಂಪೌಂಡ್ ಹಾಕೊಂಡವ್ರೆ. ನಮ್ದು ಜಾಗ ನಿಂತಲ್ಲ. ನಾವು ಸಂಪಾದನೆ ನಮ್ಮ ಅಪ್ಪನ ಸಂಪಾದನೆ ಬಂದಿದ್ದೀರಾ ನೀವು? ಯಾರು
ಒಂದು ನಿಮಿಷ ಇರು, ಮಾತಾಡೋಣ. ಹಾಂ ಬನ್ನಿ ಸರ್, ಕೊಡ್ತೀವಿ, ಕಾಪಿ ಕೊಡ್ತೀವಿ ಬನ್ನಿ. ಇನ್ನು ಸುನಂದಮ್ಮ ಕುಟುಂಬದವರು ಈ ಭೂಮಿಯನ್ನ ಕಬಳಿಸ್ಬಿಡ್ತಾರೆ ಸ್ಥಿತಿವಂತರು ಅಂತ ಹೇಳಿ ಸಾಲ ಸೋಲ ಮಾಡಿ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದ್ರೆ ಜೂನ್ 14 ಮುಂಜಾನೆ 4 ಗಂಟೆ ಸಂದರ್ಭದಲ್ಲಿ ಈ ಒಂದು ಕತ್ತಲಲ್ಲಿ ಬಂದು ಇಲ್ಲಿದ್ದಂತ ಕಾಂಪೌಂಡ್ ಅನ್ನ ಧ್ವಂಸಗೊಳಿಸಿದ್ದಾರೆ. ಅಲ್ಲಿದ್ದಂತ 9 CC ಕ್ಯಾಮೆರಾಗಳನ್ನ ಇದೇ ಚರಣ್ ಹಾಗೂ ಆತನ ಸಹಚರರು ಒತ್ತೊಯ್ದಿದ್ದಾರೆ. ಇದರ ಬಗ್ಗೆ ದೂರನ್ನ ಕೊಟ್ರೆ ಈ ಮಹಾಶಯರು ಅಂದ್ರೆ ಪೊಲೀಸ್ ಮಹಾಶಯರು ಇದೊಂದು ಸಿವಿಲ್ ವ್ಯಾಜ್ಯ ಅಂತೇಳಿ ಇಂಬರಹವನ್ನ ಕೊಡುವ ಮಟ್ಟಕ್ಕೆ ಇವರು ಹೋಗ್ತಾರೆ. ಅಂದ್ರೆ ಪೊಲೀಸ್ನವರು ಯಾವ ರೀತಿಯಾದಂತ ಅಂದ್ರೆ ಇದೇ ಕೆಲಸವನ್ನ ಯಾರೋ ಒಬ್ಬ ಬಿಲ್ಡರ್ ಹೋಗಿ ದೂರನ್ನ ಕೊಟ್ಟಿದ್ರೆ ತಕ್ಷಣ ಯಾರಾದ್ರೂ ಆ ಬಡವ್ರು ಏನಾದ್ರು ಅವ್ರಿಗೆ ಸೇರ್ಬೇಕು ಅಂತ ಜಮೀನ್ ಏನಾದ್ರು ಕಾಂಪೌಂಡ್ ಅನ್ನ ಉರುಳಿಸೋದಕ್ಕೆ ಹೋಗಿದ್ರೆ ಯಾವ ಕೆಲಸ ಮಾಡ್ತಿದ್ರು, ಇದನ್ನ ನೀವು ಊಹೆಗೂ ನಿಲುಕದಂತ ರೀತಿಯಲ್ಲಿ ಕೆಲಸವನ್ನ ಮಾಡ್ಬಿಡ್ತಿದ್ರು. ಕೊಟ್ಟಿರೋದು ದೂರು ಬಡವರಲ್ವಾ, ಹಾಗಾಗಿ ಅವರಿಗೆ ಆ ಬಡವರ ಬಗ್ಗೆ ಎಷ್ಟು ಮಟ್ಟಿಗೆ ಕಾಳಜಿ ಇದೆ ಅಂತೇಳಿ ಪ್ರಕರಣದಲ್ಲಿ ತಿಳಿತಾ ಇದೆ. ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಸುನಂದಮ್ಮನ ಪುತ್ರ ಅಕ್ಷಯ್ ಹಾಗೆಯೇ ಪುತ್ರಿ ಚೈತ್ರರವರಿಗೂ ಕೂಡ ಇವರು ಧಮಕಿಗಳನ್ನ ಹಾಕಿದ್ದಾರಂತೆ. ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಕ್ಲೀನ್ ಮಾಡಿ ಸುಮ್ಮನೆ ಇರೋಕ್ಕಾಗಲ್ಲ ಸರ್, ನಮ್ಮ ಜಾಗ ಇದು. ನೀವು ಬನ್ನಿ, ಪೇಪರ್ ಕೊಡ್ತೀವಿ, ನೀವು ನಮಗೆ ಬನ್ನಿ ಸರ್. ಅಲ್ಲಿ ಗಂಟೆ ಒಂದು 5 ನಿಮಿಷ ಸುಮ್ಮನೆ ಇರಕ್ಕೆ ಹೇಳಿ. ಹಾಂ ಅವ್ರನ್ನ ಕರ್ಕೊಂಡು ಬನ್ನಿ. ಆಯ್ತಾಯ್ತು ಬನ್ನಿ ಇವರೇ ಬನ್ನಿ. ಆಯ್ತು, ಒಂದು ನಿಮಿಷ ನನ್ನ ಹೋಗಿ ಕಂಪ್ಲೇಂಟ್ ಕೊಟ್ಟಲ್ಲ ಕಂಪ್ಲೇಂಟ್ ನಾವು ನೋಡಪ್ಪ ಪೊಲೀಸರು ಬಂದಿದ್ದು ತಪ್ಪಿದ್ದು ಹೋಗಿದ್ದೀವಿ. ಸರಿನಾ, ಅವ್ರು ಏನೋ ಮಾಡ್ತಾರೆ. ಸೆಕೆಂಡ್ ನಂದೇನು ಗೊತ್ತಾ, ನನಗೆ ಬೋನಸ್ ಬೇಕು. ಆಯ್ತು, ನಾನು ರಿಪೋರ್ಟ್ ಹಾಕಿರೋದು ಆಯ್ತು, ಬಂಡವಾಳ ಹಾಕಿದ್ದೀನಿ. ನನ್ನ ಜಾಗದಲ್ಲಿ ನಾನು ಹಾಕೊಂಡಿದ್ದೀನಿ. ಸರಿನಾ, ಸ್ವಲ್ಪ ವೇಟ್ ಮಾಡಿ ಸ್ಟೇಷನ್ ಹೋಗಿ ನೀವು ವೇಟ್ ಮಾಡಿ ಮಾಡಿ ಸಂತೋಷ. ಕೆಲಸ ಮಾಡೋದೇ ಬೇಡ. ನೀವ್ಯಾಕೆ ಹೇಳ್ತೀರಾ? ನೀವ್ಯಾಕೆ ನಮ್ಮ ಜಾಗದಲ್ಲಿ ನನ್ನ ಬೋನಸ್ ನಾನು ತುಂಬೋದು, ನೀವ್ಯಾಕೆ ಕೆಲಸ ಮಾಡಿ ನಮ್ಮ ಜಾಗ ನಾವು ಇವ್ರಿಗೆ ಅನ್ಬೇಕು ಕಾಟ. ನಮ್ಮ ಜಾಗ ಸುಮ್ಮನೆ ಬಿಡು. ಅಲ್ಲ ನಮ್ಮ ಬೋನಸಪ್ಪ, ನಾನು ದುಡ್ಡು ಕೊಟ್ಟು ಹಾಕಿದ್ದೀನಿ. ಸುಮ್ಮನೆ ಸುಮ್ಮನೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಕಡೆ. ಸರ್ ತೊಂದರೆ ಕೊಡ್ತಾ ಇದ್ದಾರೆ ಸರ್ ನಕ್ಕೊಂಡು ಕೊಡ್ತಾರೆ. ಯಾರು ಅರ್ಥ ಆಗಲ್ವಾ? ನೀವು ಹೋಗು, ನೀನು ಮದು ಕರ್ಕೊಂಡು ಹೋಗು. ನೀನು ನಡಿ, ನೀನು ಇಟ್ಕೊಂತೀನಿ ಹೋಗಿ ಆಯ್ತು ಹೋಗು. ಸುಮ್ಮನೆ ಇರಪ್ಪ, ನೀನು ನಡಿ. ನೀನು ನಿನ್ಗೆ ಏನು ಬರ್ಬೇಡ ಅಂತ ಹೇಳ್ತಾ ಇದ್ದೀನಿ. ತಿರ್ಗಿ ಏನು ಬರ್ತಾ ಇದ್ದೀನಿ ನೀನು ಹೊಟ್ಟೆ ನಡಿ ನಡಿ. ನಮ್ಮ ಜಾಗ ನಾವು ತುಂಬ ಜಾಗ ಬಂದ್ರೆ ಏನು, ನಮ್ಮ ಜಾಗ ನಾವು ಬೋನಸ್ ಹಾಕೊಂಡು ನಾನು ತುಂಬ್ಕೊತಾ ಇದ್ದೀನಿ. ಸರ್ ಕೋರ್ಟ್ ಆರ್ಡರ್ ಅಲ್ಲಿ ಫೈನಲ್ ಆರ್ಡರ್ ನಿನ್ನೆ ಏಕಾಏಕಿ ಬಂದು ರಾತ್ರಿ 4 ಗಂಟೆಯಲ್ಲಿ ನಾವು ಕಟ್ಟಿರೋ ಕಾಂಪೌಂಡನ್ನು ಹೊಡೆದಾಕಿದ್ದಾರೆ ಸರ್. ಮುಖಕ್ಕೆ ಬಟ್ಟೆ ಕಟ್ಕೊಂಡು ಕ್ಯಾಮ್ರಾ ಎಲ್ಲ ಕಳ್ತನ ಮಾಡ್ಕೊಂಡೋಗಿ ನಮ್ಮ ಕಾಂಪೌಂಡೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಸರ್. ಇದು ಸಮಸ್ಯೆ ಸ್ಟಾರ್ಟಾಗಿ 3 ತಿಂಗಳಾಯಿತು ಸರ್. 2004ರಲ್ಲಿ ನಮ್ಮ ತಂದೆ ಜಾಗ ಪರ್ಚೇಸ್ ಮಾಡ್ತಾರೆ. ಅವತ್ತಿಂದ ನಾವೇ ಸ್ವಾಧೀನದಲ್ಲಿದ್ದೀವಿ ಸರ್. ಅವತ್ತಿಂದನೂ ಅದು ಜಾಗ ಕಮರ್ಷಿಯಲ್ ಆಗಿರೋದ್ರಿಂದ, ಸರ್ಕಲ್ ಇರೋದಕ್ಕಿಂತ ಊರಿನ ಸವರ್ಣೀಯರೆಲ್ಲ ಬಂದು ಪಿ ಮಹದೇಶು, ಮುನ್ವೀರಪ್ಪ, ನರಸಪ್ಪ, ವಸಂತು, ಚರಣ್ ಇವರೆಲ್ಲ ಬಂದ್ಬಿಟ್ಟು ಇಲ್ಲಿ ದಲಿತರಿಗೆ ಜಾಗ ಎಲ್ಲ ಕೊಡೋಕ್ಕಾಗಲ್ಲ ನಾವು ಅಂದ್ಬಿಟ್ಟು ನಮಗೆ ಜಾತಿ ನಿಂದನೆ ಮಾಡಿರ್ತಾರೆ ಸರ್. ನಾವು ಕೊಟ್ಟಷ್ಟು ಅಮೌಂಟ್ ತೊಗೊಂಡು ನೀವು ಜಾಗ ಬಿಟ್ಕೊಡ್ಬೇಕು, ಇಲ್ಲ ಅಂದರೆ ನಿಮ್ಮ ಮೇಲೆ ಕೊಲೆ ಮಾಡ್ತೀನಿ ಅಂದ್ಬಿಟ್ಟು ನೀನು ಕಟ್ಟಿರೋ ಕಾಂಪೌಂಡೆಲ್ಲ ಹೊಡೆದಾಕ್ತೀನಿ ಅಂದ್ಬಿಟ್ಟು ನನಗೆ ಜೀವ ಬೆದರಿಕೆ ಹಾಕಿರ್ತಾರೆ ಸರ್. ಆಗ ನಾನು ಅದನ್ನು ವೀಡಿಯೋ ಎತ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟಾಗ ಅದು ಅಟ್ರಾಸಿಟಿ ಕಂಪ್ಲೇಂಟ್ ಆಗುತ್ತೆ ಸರ್. ಕಂಪ್ಲೇಂಟ್ ಕೊಟ್ಟಿದ ಮೇಲೆ ನಮ್ಮ ಸಿಸ್ಟರ್ ಅಲ್ಲಿ ಕೆಲಸದವ್ರಿಗೆಲ್ಲ ಊಟ ಎತ್ಕೊಂಡು ಕೊಡೋಕೆ ಹೋಗಿರ್ತಾರೆ ಸರ್. ನನ್ನ ಮೇಲೆ FIR ಮಾಡಿಸಿದ್ದಾನೆ ಅಂದ್ಬಿಟ್ಟು ನಮ್ಮ ಸಿಸ್ಟರ್ನ ಹಿಡಿದು ಹೊಡೆದಾಕ್ತಾರೆ ಸರ್. ಅಲ್ಲಿರೋ ಕೆಲಸದವ್ರಿಗೆಲ್ಲ ಹೊಡೆದಾಕಿ ತಿರ್ಗಾ ಇದು ಮಾಡ್ತಾರೆ ಸರ್. ಅದನ್ನು ಎತ್ಕೊಂಡು ಕಂಪ್ಲೇಂಟ್ ಕೊಡ್ತೀನಿ ಸರ್. ಹೀಗೆ ಪದೇ ಬಂದು ತೊಂದರೆ ಕೊಡ್ತಾರಂತ ನಾನು ಕೋರ್ಟಲ್ಲಿ, ಆನೇಕಲ್ ಕೋರ್ಟಲ್ಲಿ ಕೇಸು ಹಾಕಿರ್ತೀನಿ. ಕೇಸ್ ಇನ್ನೂ ವಿಚಾರಣೆ ಹಂತದಲ್ಲೇ ಇರುತ್ತೆ ಸರ್. ಯಾವುದೇ ಆದೇಶ ಬಂದಿರೋದಿಲ್ಲ. ಆದರೂ ಅವ್ರು ಬಂದು ನಮ್ಮ ಪದೇ ತೊಂದರೆ ಕೊಡ್ತಾರೆ. ಇದೇ 15 ದಿವಸದ ಹಿಂದೆ ವಸಂತು ಮತ್ತು ಚರಣ್ ಅವ್ರು ಬಂದು ನಂಬರ್ ಪ್ಲೇಟ್ ಇಲ್ದಿರೋ ಗಾಡಿಯಲ್ಲಿ
ಹೆಲ್ಮೆಟ್ ಹಾಕೊಂಡ್ಬಂದ್ಬಿಟ್ಟು ನಮ್ಮದೇನಿದೆ 2 ಜಾಗ ನಮಗೆ ಬಿಟ್ಕೊಟ್ಬಿಟ್ರೆ ಸರಿ, ಇಲ್ಲಾಂದರೆ ನೀನು ಹಾಕಿರೋ ಕಾಂಪೌಂಡನ್ನು ಹೊಡೆದಾಕ್ತೀನಿ ಅಂದ್ಬಿಟ್ಟು ನನಗೆ ಜೀವ ಬೆದರಿಕೆ ಆಗ್ತಾರೆ ಸರ್. ರಾತ್ರಿ ಬಂದು ನಿನ್ನ ಕಾಂಪೌಂಡ್ ಹೊಡೆದಾಕ್ತೀನಿ ನೋಡ್ತೀಯ ಅಂದ್ಬಿಟ್ಟು ಕೆಟ್ಟ ಮಾತಲ್ಲೇ ಬೈತಾರೆ ಸರ್. ನಾನು ಅದನ್ನು ವೀಡಿಯೋ ಮಾಡ್ಕೊತೀನಿ, ತುಂಬ ಭಯ ಆಗುತ್ತೆ. 2 FIR ಹತ್ರ ಏನು ಕ್ರಮ ಜರುಗಿಸಿರಲ್ಲ ಅಂದ್ಬಿಟ್ಟು ನಾನು DYSP ಸರ್ ಹತ್ರ ಹೋಗ್ತೀನಿ. ಗೋಪಾಲ್ ನಾಯಕ್ ಸರ್ನೇ ಖುದ್ದಾಗಿ ಮೀಟ್ ಮಾಡಿ ವೀಡಿಯೋ ತೋರಿಸಿ, ಸರ್ ಈ ಥರ ಮಾಡಿದ್ದಾರೆ ವಸಂತ್ ಮತ್ತು ಚರಣ್ ಅವರು ಬಂದ್ಬಿಟ್ಟು ಜೀವ ಬೆದರಿಕೆ ಹಾಕಿದ್ದಾರೆ ಸರ್, ನಮ್ಗೆ ರಕ್ಷಣೆ ಬೇಕು ಅಂತ ನಾವು ಅಲ್ಲಿ ವೀಡಿಯೋ ಎಲ್ಲ ಗೋಪಾಲ್ ನಾಯಕ್ ಸರ್ಗೆ ವೀಡಿಯೋ ಎಲ್ಲ ತೋರಿಸ್ಬಿಟ್ಟು ನಾನು ಇದು ಮಾಡಿರ್ತೀನಿ ಸರ್. ಆದರೂ ಅಲ್ಲಿ ಅವರು ನನಗೆ ಅದು ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡು ಒಂದು ಅಕ್ನಾಲಜ್ಮೆಂಟ್ ಕೊಡ್ತಾರೆ ಅಷ್ಟೇ ಸರ್. ಅದಾದಮೇಲೆ ಏನೂ ಕ್ರಮ ಜರುಗಿಸಿರೋದಿಲ್ಲ. ಹಂಗೆ ನೋಡಿದ್ರೆ ನಿನ್ನೆ ಬೆಳಗಿನ ಜಾವ 4 ಗಂಟೆಗೆ ಮುಖಕ್ಕೆ ಬಟ್ಟೆಗಳು ಕಟ್ಕೊಂಡ್ಬಂದ್ಬಿಟ್ಟು ಕ್ಯಾಮ್ರಾ ಎಲ್ಲ ಕಳ್ತನ ಮಾಡಿಕೊಂಡು ಕಾಂಪೌಂಡೆಲ್ಲ ಹೊಡೆದಾಕ್ಬಿಡ್ತಾರೆ ಸರ್. ಇದನ್ನು ನಾನು ಬನ್ನರಘಟ್ಟ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ಕೊಂಡು ಹೋಗ್ತೀನಿ ಸರ್. ಕಂಪ್ಲೇಂಟ್ ಬರ್ಕೊಂಡೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಈ ಸಿವಿಲ್ ಮ್ಯಾಟ್ರ್ ಹೋಗ್ರಿ ಆಚೆ ಹೋಗ್ರಿ ಅಂದ್ಬಿಟ್ಟು ಬೈತಾರೆ ಸರ್. ಸರ್ ನಾವು ಸಿವಿಲ್ ಮ್ಯಾಟ್ರ್ ಅಲ್ಲ ಸರ್, ಇದು ಕಳ್ತನ ಆಗಿದೆ, ಕಾಂಪೌಂಡೆಲ್ಲ ಹೊಡೆದಾಕಿದ್ದಾರೆ, ನಮ್ಮ ಕೆಲಸದವ್ರಿಗೆಲ್ಲ ಬಂದ್ಬಿಟ್ಟು ಜೀವ ಬೆದರಿಕೆ ಹಾಕೋರೆ, ಜಾಗ ಖಾಲಿ ಮಾಡಬೇಕಿಲ್ಲ ಅಂದರೆ ನಿಮ್ಮನ್ನು ಶೂಟ್ ಮಾಡಿಬಿಡ್ತೀನಿ ಅಂತೆಲ್ಲ ಎದುರಿಸಿದ್ದಾರೆ ಸರ್ ಅಂತ ಹೇಳಿದ್ರು. ಇಲ್ಲ ರೀ ಸಿವಿಲ್ ಮ್ಯಾಟ್ರು, ನಮಗೆ ತುಂಬ ಇರಿಟೇಷನ್ ಮಾಡಬೇಡ್ರಿ ಅಂತ ಬೈದು ಕಳಿಸ್ಬಿಡ್ತಾರೆ ಸರ್. ನಾವು ತುಂಬ ರಿಕ್ವೆಸ್ಟ್ ಮಾಡ್ಕೊತೀನಿ, ಕೆಂಪೇಗೌಡರು ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ತುಂಬ ರಿಕ್ವೆಸ್ಟ್ ಮಾಡ್ಕೊತೀನಿ. ಆಗ ಅವರು ಈ ಸಿವಿಲ್ ಮ್ಯಾಟ್ರ್ ಅಂದ್ಬಿಟ್ಟು ಎಂಡೋಸ್ಮೆಂಟ್ ಕೊಟ್ಟರೆ ಅಂದ್ಬಿಟ್ಟು ನಮ್ಮನ್ನು ಆಚೆ ಕಳಿಸ್ಬಿಡ್ತಾರೆ ಸರ್. ಇನ್ನು ಧಮಕಿಗಳನ್ನು ಹಾಕಿರ್ತಕ್ಕಂಥವರೆಲ್ಲರೂ ಕೂಡ ಈ ಭಾವಚಿತ್ರಗಳಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳೇ. ಇವರೆಲ್ಲರೂ ಕೂಡ ಶಾನುಭೋಗನಹಳ್ಳಿಯ ನಿವಾಸಿಗಳು, ಒಂದಷ್ಟು ಸ್ಥಿತಿವಂತರು. ಇಲ್ಲಿ ಅಮಾಯಕರು ಮತ್ತು ಬಡವರು ಸಿಕ್ಕಿದ್ರೆ ಸಾಕು, ಹೇಗೋ ಧಮಕಿ ಹಾಕಿ ಹೆದರಿಸಿ ಬೆದರಿಸಿ ಜಮೀನುಗಳನ್ನ ಕಬಳಿಸ್ಕೊಳ್ಳುವಂತಹ ಒಂದು ಪ್ರವೃತ್ತಿ ಆನೇಕಲ್ ಸುತ್ತಮುತ್ತಲು ನಡೆದಿದೆ. ಅದೇ ರೀತಿ ಈ ಒಂದು ಪ್ರಕರಣದಲ್ಲೂ ಕೂಡ ಮಾಡಿಬಿಡೋಣ ಅಂತ ಹೇಳಿ ಇವರು ಹುನ್ನಾರವನ್ನ ರಚಿಸಿದ್ದಾರೆ. ಆದ್ರೆ ಸುನಂದಮ್ಮನ ಪುತ್ರ ಅಕ್ಷಯ್ ಹಾಗೂ ಆತನ ಸ್ನೇಹಿತರ ಒಂದಷ್ಟು ಗಟ್ಟಿಯಾಗಿ ನಿಂತು ಈ ಒಂದು ಪ್ರಕರಣದಲ್ಲಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಮತ್ತು ಪೊಲೀಸ್ನವರಿಗೆ ದೂರನ್ನ ನೀಡ್ತಿದ್ರು ಕೂಡ ಪೊಲೀಸ್ನವರು ಇತ್ತ ಸರಿಯಾಗಿ ಸ್ಪಂದಿಸ್ತಾ ಇರ್ತಕ್ಕಂತಹ. ಇನ್ನು ರಾಜ್ಯದಲ್ಲಿ ಈಗ ದಲಿತರೇ ಗೃಹ ಸಚಿವರಾಗಿರೋದ್ರಿಂದ ಹೇಳ್ತಾರೆ ದಲಿತರಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳಿ ಈ ಗೃಹ ಸಚಿವ ಮಹಾಶಯರು RSS ನ ವಿರುದ್ಧ ಪ್ರತಿದಿನ ಪತ್ರಿಕಾಗೋಷ್ಠಿಗಳನ್ನ ನಡೆಸೋದೇನು, RSS ನ ವಿರುದ್ಧ ಮಾತನಾಡೋದೇನು, ಮೊದಲು ಇಂತಹ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ದಲಿತರಿಗೆ ನ್ಯಾಯ ಕೊಡಿಸಿ ಸ್ವಾಮಿ, ಆನಂತರ ಆ ವಿಷಯಗಳ ಬಗ್ಗೆಯೂ ಕೂಡ ಮಾತನಾಡಿ. ನಾನು ಮಾತನಾಡೋದಿಲ್ಲ ಅಂತೇಳಿ ಹೇಳೋದೆ, ಮಾತನಾಡಬೇಡಿ ಅಂತ ಹೇಳಲ್ಲ, ಒಂದಷ್ಟು ಕಾಳಜಿಯನ್ನ ದಲಿತರ ಬಗ್ಗೆಯೂ ಕೂಡ ಇರಿಸ್ಕೊಳ್ಳಿ, ಅಮಾಯಕರ ಬಗ್ಗೆ ಬಡವರ ಬಗ್ಗೆಯೂ ಕೂಡ ಇರಿಸ್ಕೊಳ್ಳಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.